ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ನಿಂಗವಜ್ಜಿ ಅಂತೂ ಮನೆಗೆ ಬಂದಿದ್ದಾಳೆ. ಭೂಮಿ ಅಂತೂ ವ್ರತಾಗಿತ್ತು ಅಂದ್ಕೊಂಡು ಅದು ಹೆಂಗೋ ಉಸಿರು ಕಟ್ಕೊಂಡು ಮಾಡ್ಕೊಂಡು ಕೊನೆಗೂ ಮತ್ತೆ ಮನಸ್ವಿನಿಯಾಗಿ ಅಜ್ಜಿ ಮುಂದೆ ಪ್ರತ್ಯಕ್ಷ ಆಗಿದ್ದಾಳೆ. ಇನ್ನು ನಿಂಗವಜ್ಜಿ ಭೂಮಿನ ಪೊಲೀಸಾಗಿ ಕಾಣಬೇಕು ನಿನ್ನನ್ನು ಅಂತ ಹೇಳ್ತಾಳೆ. ಆಮೇಲೆ ಈ ವಿಡಿಯೋದಲ್ಲಿ ಒಂದು ಟ್ವಿಸ್ಟ್ ಕೂಡ ಇದೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೇನಾಗುತ್ತೆ ಅಂತಂದರೆ ಇಲ್ಲಿ ಅಂಜು ನಿಂತಿರ್ತಾಳೆ. ಅಂಜು ಕೂಡ ಸರಿಯಾಗಿ ಕ್ಲಾಸ್ ತೊಗೊಳ್ತಾರೆ. ಆಮೇಲೆ ಆಯಿತು ಸಂಗೀತ, ನಾನಿನ್ನು ನೋಡಿದ್ನಲ್ವ, ನಂಗೆ ತುಂಬ ಖುಷಿ ಆಯಿತು, ನಾವಿನ್ನು ನಾಳೆ ಬೆಳಿಗ್ಗೆ ಹೊರಟು ಬಿಡ್ತೀವಿ ಅಂದ ತಕ್ಷಣ ಅಯ್ಯೋ ಅತ್ತೆ ಬೇಡ ಅತ್ತೆ ಅಂತ ಹೇಳ್ತಾಳೆ. ಅಲ್ಲ, ಇನ್ನೂ ಒಂದು ವಾರದಲ್ಲಿ ನಚ್ಚಿ ಮದುವೆ ಇದೆ, ಮೊಮ್ಮಕ್ಕಳ ಮೇಲೆ ಪ್ರೀತಿ ಕಾಳಜಿ ಇದೆ ಅಂತ ಬೇರೆ ಹೇಳ್ತೀಯಾ, ಅಂಥದ್ರಲ್ಲಿ ಮೊಮ್ಮಗನ ಮದುವೆ ಬಿಟ್ಟು ಹೋಗ್ತೀಯ ನೀನು ಅಂದ ತಕ್ಷಣ ನೋಡು ಭ್ರಮರಾಂಬ, ನೀನು ಹೇಳಿ ಏನು ನನ್ನ ಮೊಮ್ಮಕ್ಕಳ ಮೇಲೆ ನನಗೆ ಪ್ರೀತಿ ಇದೆ ಅಂತ ನಾನು ಪ್ರೂವ್ ಮಾಡೋದು ಬೇಡ. ನೋಡು ಸಂಗೀತ, ನಿನಗೆ ಹುಷಾರಿಲ್ಲ ಅಂದ ತಕ್ಷಣ ಏನು ಮಾಡಿದೆ ನಾನು ಅಂತಂದರೆ ದನಗಳು, ಕುರಿಗಳು, ಹಸುಗಳು, ತೋಟ, ಗದ್ದೆ ಎಲ್ಲ ಹಾಗೆ ಬಿಟ್ಟು ಬಂದುಬಿಟ್ಟಿದ್ದೀನಿ ಕಣೆ, ನನ್ನನ್ನು ಒಂಚೂರು ಅರ್ಥ ಮಾಡ್ಕೊಳ್ಳೆ, ಅಲ್ಲಿ ಕೂಡ ನಾನು ಬೇಕಲ್ವೇನೆ ಅಂದಾಗ ಸರಿ ಅತ್ತೆ ಆಯಿತು, ಆದರೆ ನೀವು ಲಗ್ನ ಪತ್ರಕ್ಕೆ ಪೂಜೆ ಮಾಡೋ ತನಕನಾದರೂ ಇರಲೇಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಇಲ್ಲಿ ದೇವಯಾನಿಗೆ ಮತ್ತು ಅಂಜುಗೆ ಜೀವ ಬಾಯಿಗೆ ಬಂದಂಗೆ ಆಗ್ತಾ ಇರುತ್ತೆ. ಯಾಕಂದರೆ ಅಜ್ಜಿ ಹೋಗಿ ಬಂದು ಅವ್ರನ್ನ ಕೆಣಕೋತನ ಬಿಡೋದಿಲ್ಲ. ಸರಿ ಕಣೆ, ನೀವು ಇಷ್ಟು ಕೇಳ್ಕೊಳ್ತೀಯ ಅಂದಮೇಲೆ ಆಯಿತು, ನನ್ನ ಮೊಮ್ಮಗನ ಲಗ್ನ ಪತ್ರಕ್ಕೆ ಪೂಜೆ ಆದಮೇಲೆ ಆಗೋ ತನಕ ಇರ್ತೀವಿ, ಅದಕ್ಕೆ ಹೇಗೂ ಮದುವೆಗೆ ಇನ್ನೂ ಒಂದು ವಾರ ಇದೆ ಅಲ್ವಾ, ಕುಟುಂಬ ಸಮೇತ ನಾವು ಬರ್ತೀವಿ, ಈಗ ನಮ್ಮನ್ನು ಕಳಿಸ್ಕೊಡಿ ಅಂತ ಅವರು ಮೈದನ್ನ ಕೂಡ ಹೇಳ್ತಾರೆ. ಸರಿ ಆಯಿತು, ಲಗ್ನ ಪತ್ರಿಕೆ ಪೂಜೆ ಮುಗಿಸ್ಕೊಂಡು ಹೋಗ್ತೀವಿ ಅಂತ ಒಪ್ಕೋತಾರೆ. ಅಲ್ಲಿ ತನಕ ನನಗೊಬ್ಬರು ನನ್ನ ಹಿಂದೆ ಮುಂದೆ ಸುತ್ತಕ್ಕೆ ನನಗೆ ಬೇಕಾದದ್ದು ಕೊಡೋಕ್ಕೆ ಮಾಡೋಕ್ಕೆ ಅಸಿಸ್ಟೆಂಟ್ ಬೇಕಲ್ಲ ಅಂತ ಕೇಳ್ತಾರೆ. ಈ ಮನೇಲಿ ಇರೋರೆಲ್ಲ ನಿನ್ನ ಅಸಿಸ್ಟೆಂಟೇ ಅಜ್ಜಿ, ನಿನಗೆ ಎಷ್ಟು ಜನ ಬೇಕು, ನಾವೆಲ್ಲ ಇದ್ದೀವಲ್ಲ, ಹಾಗಾಗಲ್ಲ, ನಿಮ್ಮ ಕೆಲಸ ನೀವೆಲ್ಲರೂ ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ನನಗೆ ಯಾರಾದರೂ ಒಬ್ಬರು ಅಸಿಸ್ಟೆಂಟ್ ಬೇಕಲ್ಲ ಅಂದ ತಕ್ಷಣ ಯಾರು ಬೇಕು ಅಂತ ಹೇಳ್ಬಿಟ್ಟು ನೀನು ಅಂದ ತಕ್ಷಣ ಅಲ್ಲಿದ್ದಾಳಲ್ಲ ಫೋನ್ ಹಿಡ್ಕೊಂಡು ಕುಂತಿದ್ದಾಳಲ್ಲ ಅಂದ ತಕ್ಷಣ ದೇವಯಾನಿ ಫೋನ್ ಹಿಡ್ಕೊಂಡು ಕುಂತಿರ್ತಾರೆ. ಸೊ ನಾನಾ ಅಂತಾರೆ. ನೀನೇ ದೇವಯಾನಿ ಅಂದ ತಕ್ಷಣ ಏಕೆ ನನ್ನ ಕೆಲಸ ಮಾಡಲ್ವಾ ಅಂತ ಕೇಳ್ತಾರೆ. ಅಯ್ಯೋ ಅಮ್ಮ ಮಾಡ್ತೀನಿ ಅಂತ ಹೇಳ್ತಾಳೆ. ಸರಿ ಆಯಿತು, ಸದಾ ನೀನು ನನ್ನ ಹಿಂದೆ ಮುಂದೆನೇ ಇರಬೇಕು, ನನಗೇನು ಬೇಕಾದರೂ ನೀನು ತಂದ್ಕೊಳ್ಬೇಕು, ಮಾಡ್ತೀಯಲ್ವಾ ಅಂದಾಗ ಅಮ್ಮ ಹಿರಿಯರ ಸೇವೆ ಮಾಡೋದು ನನ್ನ ಭಾಗ್ಯ, ನನಗೆ ಬಲ್ದು ಬಂದಿರೋ ಭಾಗ್ಯ ಇದು, ನಾನು ಮಾಡ್ತೀನಿ ಅಂತ ಇವಿ ಬಿಲ್ಡಪ್ ಕೊಡ್ತಾರೆ, ಡವ್ಗಳು ಮಾಡ್ತಾರೆ. ಸೊ ಆಗ ಮತ್ತೇನಾಗುತ್ತೆ ಅಂತಂದರೆ ಸರಿ ಆಯಿತು, ಆಮೇಲೆ ನಿನ್ನ ಕರೆಯೋದು ಹೆಂಗೆ ಅಂದ ತಕ್ಷಣ ಇನ್ನು ಹೆಂಗೆ ದೇವಯಾನಿ ಅಂತ ಕರಿಬೇಕು ಅಂದ ತಕ್ಷಣ ಇಲ್ಲ ಕಣೋ, ಪದೇ ನನ್ನ ಬಾಯಿಯಿಂದ ದೇವಯಾನಿ ಅಂತ ಕರೆದು ನನ್ನ ಬಾಯಿನ ಯಾಕೆ ನೋಯಿಸ್ಕೊಳ್ಳಿ, ಅಲ್ಲಿ ಗಂಟೆ ಇದೆ ನೋಡ್ಕೊಡು ಅಂದ ತಕ್ಷಣ ಗಂಟೆ ಕೊಡ್ತಾರೆ. ನನಗೇನಾದರೂ ಬೇಕಾದರೆ ಈ ಗಂಟೆ ಬಾರಿಸ್ತೀನಿ, ಸೊ ನೀನಾಗ ಓಡ್ ಬರಬೇಕು, ಅರ್ಥ ಆಯ್ತಲ್ಲ ಅಂದಾಗ ಅಮ್ಮ ಅಂತ ಹೇಳ್ತಾಳೆ. ಇಷ್ಟೊತ್ತು ತನಕ ಯೋಚನೆ ಮಾಡ್ತಾಯಿದ್ದೆ, ಈ ಗಂಟೆ ಯಾಕೆ ಇಟ್ಟಿದ್ದಾರೆ ಇಲ್ಲಿ ಅಂತ, ನೀವೆಲ್ಲ ನಿಮ್ಮ ಸಣ್ಣ ಜೊತೆನೇ ಬಂದಿದ್ದೀರಾ, ಮೀನ್ಸ್ ನಿಮ್ಗೆ ಏನೇನು ಬೇಕೋ ಅದ್ರ ಜೊತೆನೇ ಬಂದಿದ್ದೀರಾ ಅಂತ ಕೇಳ್ತಾರೆ ನಮ್ಮ ಅಜಿತ್ ಅವರು. ಹ್ಞೂ ಕೊಡಮ್ಮ ಮಗನೇ ಅಂತ ಹೇಳಿದ ತಕ್ಷಣ ಅರ್ಥ ಆಯ್ತಲ್ವ ಹೇಳಿದ್ದು ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ತಾಳೆ. ಇನ್ನು ಈ ಅಂಜು ಬೇರೆ ರೂಮಲ್ಲಿ ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ನಮ್ಮ ನಚ್ಚಿ ಹೋಗ್ತಾರೆ. ನಚ್ಚಿ ಹೋದಾಗ ಅಂಜು ನಿನಗೇನು ಭಯ ಆಗಲಿಲ್ವಾ ಬ್ಲ್ಯಾಕ್ ಕಲರ್ ಟೀ ಶರ್ಟ್ ಹಾಕ್ಕೊಂಡು ನಾನು ಈ ರೀತಿ ಬಂದರೆ ಅಂದ ತಕ್ಷಣ ಇಲ್ಲ ಕಣೋ ಅಂತ ಹೇಳ್ತಾಳೆ. ಸೊ ಹೀಗೆ ಹತ್ರಕ್ಕೆ ಹೋಗ್ತಿರ್ತಾರೆ. ನನ್ನ ಕಂಡ್ರೆ ನಿನಗೆ ಭಯ ಇಲ್ವಾ ಹೀಗೆ ಅಂತ ಒಂಥರ ಏನೋ ರೊಮ್ಯಾಂಟಿಕ್ ಆಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ ನಮ್ಮ ನಚ್ಚಿಯವರು. ಕೆಲವೊಂದು ಹುಡುಗಿಯರು ಜಿರ್ಲೆ ಕಂಡ್ರೆ ಎದುರ್ಕೋತಾರೆ. ನೀನು ನೋಡಿದ್ರೆ ಅಂದ ತಕ್ಷಣ ಇಲ್ಲ ಕಣೋ ನಚ್ಚಿ, ನೀನು ನೋಡಿದ್ರೆ ನನಗೆ ಹೆದರಿಕೆ ಆಗ್ತಾಯಿಲ್ಲ, ನೀನು ನೋಡಿದ್ರೆ ನನಗೆ ಇನ್ನೂ ಧೈರ್ಯ ಬರುತ್ತೆ ಅಂತ ಹೇಳಿ ಅಲ್ಲೇ ಅವನನ್ನು ದಬ್ಬಿಟ್ಟು ಓಡಿ ಹೋಗ್ತಾಳೆ ಅಂಜು. ಸೊ ಈ ಕಡೆ ಭೂಮಿ ಯೋಚನೆ ಮಾಡ್ತಾ ಕೂತ್ಕೊಂಡಿರ್ತಾಳೆ. ಯೋಚನೆ ಮಾಡ್ತಾ ಕೂತಿರ್ಬೇಕಾದ್ರೆ ಅದಕ್ಕೆ ನೀವು ಯಾಕೋ ತುಂಬ ಯೋಚನೆ ಮಾಡ್ತಿದ್ದೀರ, ಏನು ಸಮಸ್ಯೆ ಅಂತ ಹೇಳಿ ಅಂದಾಗ ಅಲ್ಲೇ ದೇವಯಾನಿ ಕೂಡ ಇರ್ತಾಳಲ್ವ, ದಿನ ಸಂಚಿಕೆಯಲ್ಲಿ ಕೂಡ ಹೇಳಿದ್ದೆ, ಇಲ್ಲಿ ಪೂರ್ತಿಯಾಗಿ ಹೇಳ್ತೀನಿ. ಏನು ಗೊತ್ತಮ್ಮ, ಇದು ನಿಮ್ಮ ಅಣ್ಣನ ಬೇರೆ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಈ ಮನೆಯಲ್ಲ, ಏನು ಹೇಳ್ತಿದ್ದೀರ ಅದಕ್ಕೆ ನೀನು, ಭೂಮಿ ಏನು ಹೇಳ್ತಿದ್ದೀಯ ಮಗಳೇ ಅಂತ ಬಂದೇ ಬಿಡ್ತಾಳೆ. ಹೌದು, ಏಕೆಂದರೆ ನಾನು ಸಾಹೇಬ್ರನ್ನ ತಪ್ಪು ತಿಳ್ಕೊಂಡಿದ್ದೆ, ಪಲ್ಲವಿ ಅಕ್ಕನಿಗೆ ಹೇಳಿ ಬಟ್ಟೆ ಪ್ಯಾಕ್ ಮಾಡಿಸಿದ್ದಾರೆ ಅಂತ ಅಂದ್ಕೊಂಡೆ, ಪಲ್ಲವಿ ಅಕ್ಕನೂ ಮಾಡಿಲ್ಲ, ಸಾಹೇಬ್ರು ಮಾಡಿಲ್ಲ, ಮತ್ತೆ ಯಾರು ಮಾಡಿದ್ರು? ಇನ್ನು ಆ ಜೋಗತಿ ಇದ್ಲಲ್ಲ, ಜೋಗತಿ ದೇವಸ್ಥಾನದಲ್ಲಿ ದೇವೇನಮ್ಮ ನಿಮ್ಮ ಹತ್ರನೂ ಹೇಳಿದ್ನಲ್ವಾ, ನಿನ್ನಿಂದ ನಿನ್ನ ಗಂಡನಿಗೆ ಗಂಡಾಂತರ ಇದೆ ಅಂತ ಹೇಳಿದ್ಲು, ಅದು ಸುಳ್ಳು. ಆಗ ಅತ್ತೆಗೋಸ್ಕರ ವ್ರತ ಮಾಡೋಕೆ ಹೋದಾಗ ಸಾಹೇಬ್ರೆ ಚೆನ್ನಾಗಿ ಬೆಂಡೆತ್ತಿ ಅವಳ ಕೈಯಿಂದ ಬಾಯಿ ಬಿಡಿಸಿದ್ರು, ನಂತರನೇ ಬೇರೆಯವ್ರಿಗೆ ಹೇಳ್ತಾ ಇದ್ಲು, ಇದೆಲ್ಲ ಯಾರೋ ಮಾಡಿಸ್ತಿದ್ದಾರೆ ಬೇಕು ಅಂತ, ನಿಮ್ಮ ಅಣ್ಣನನ್ನು ದೂರ ಮಾಡಬೇಕು ಅಂತ ನಚ್ಚಿ ಅಂದ ತಕ್ಷಣ ಯಾರಿರ್ಬೋದು ಅಂತ, ನನಗೆ ಯಾರು ಅಂತ ಗೊತ್ತಾಯಿತು ಅಂತ ಹೇಳ್ಬಿಟ್ಟು ಪಟ್ ಅಂತ ಅಂಜು ಅಶ್ವಿನಿಗೂ ಅತ್ತಿಗೆ ಮತ್ತು ಅಣ್ಣನ ಮೇಲೆ ದ್ವೇಷ ಇತ್ತು, ನಿನಗೂ ಕೂಡ ಅಣ್ಣ ಮತ್ತು ಅತ್ತಿಗೆ ಚೆನ್ನಾಗಿರಬಾರ್ದು ಅಂತ, ಇದಕ್ಕೆ ಕಾರಣ ಏನಾದರೂ ನೀನಾ ಅಂತ ಕೇಳ್ತಾರೆ. ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಹಾಗಾದರೆ ಅಂಜು ಏನು ಹೇಳ್ತಾಳೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.